ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಾವು ಒಂದು ವಿಷಯವನ್ನು ತಿಳ್ಕೋಬೇಕು. ಏನಪ್ಪ ಅಂದರೆ, ಯಾವ ರಾಜಕಾರಣಿ ಇನ್ನಿಲ್ಲದ ಹಾಗೆ ಅರಚಾಡಲಿಕ್ಕೆ ಶುರು ಮಾಡ್ತಾರೋ, ಆರ್ಭಟಿಸಲಿಕ್ಕೆ ಶುರು ಮಾಡ್ತಾರೋ, ಅವಾಗ ಒಂದು ವಿಷಯ ಸ್ಪಷ್ಟ. ಏನಪ್ಪ ಅಂದರೆ, ಅವರು ಹತಾಶರಾಗಿದ್ದಾರೆ, ಮುಂದೆ ದಾರಿ ಕಾಣಿಸ್ತಾ ಇಲ್ಲ, ದಿಕ್ಕೆಟ್ಟು ಹೋಗಿದ್ದಾರೆ. ಹೀಗಾಗಿ ಅರಚಾಡ್ತಾ ಇದ್ದಾರೆ, ಕೇಂದ್ರದ ವಿರುದ್ಧ ಇನ್ನಿಲ್ಲದ ಹಾಗೆ ಹೂಂಕರಿಸ್ತಾ ಇದ್ದಾರೆ. ಮಮತಾ ಬೇಗಂ ವಿಷಯದಲ್ಲಿ ಇದು 100ಕ್ಕೆ 100ರಷ್ಟು ಸತ್ಯ ಆಗ್ತಾ ಇದೆ. ಯಾವ ಮಮತಾ ಬೇಗಂ ನನ್ನನ್ನು ಗುಂಡಿನಿಂದ ನೀವು ಶೂಟ್ ಮಾಡಿದರೂ ಪರವಾಗಿಲ್ಲ, ವಕ್ಫ್ ಕಾಯ್ದೆ ಜಾರಿ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಸಾರ್ವಜನಿಕವಾಗಿ ಬಹಿರಂಗವಾಗಿ ಕೇಂದ್ರ ಸರ್ಕಾರಕ್ಕೆ ಧಮಕಿ ಹಾಕಿದಂಥ ಮಮತಾ ಬೇಗಂ ಈಗ ಸ್ವತಃ ತಾನೇ ಡಿಸೆಂಬರ್ 5ರ ಡೆಡ್ಲೈನ್ ಕೊಟ್ಟು ಎಲ್ಲ ವಕ್ಫ್ ಆಸ್ತಿಗಳನ್ನು ಸೆಂಟ್ರಲ್ ಪೋರ್ಟಲ್ನಲ್ಲಿ ನೋಂದಾವಣೆ ಮಾಡಿ ಅಂತ ಎಲ್ಲ ಮುತುವಲ್ಲಿಗಳಿಗೆ ಆದೇಶವನ್ನು ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳ ಮೂಲಕ. ನೋಡಿ ಹೆಂಗಿರುತ್ತೆ ಕಾಲಮಾನ, ಹೇಗಿರುತ್ತೆ ಸುಮ್ಮನೆ ಅರ್ಥ ಮಾಡ್ಕೋಬೇಕು ನಾವು. ಈಕೆ ಗಲಾಟೆ, ಈಕೆ ಅರಚಾಟ ನೋಡಿ, ಹೌದಾ ಹೀಗಾಗತ್ತಾ, ಮೋದಿ ಅಮಿತ್ ಶಾಗೆ ಸೆಡ್ ಹೊಡೆದ್ಬಿಟ್ಟಿದ, ಎಂಥ ಮುಖ್ಯಮಂತ್ರಿ ಇರ್ಬೋದು, ಏನು ತಾಕತ್ತು ಅಂತೆಲ್ಲ ಪಾಪ ತಿಳಿಲಾರದಂಥ ಸಂಭಾವಿತ ಜನ ಅಂದ್ಕೊಂಡಿರ್ತಾರೆ. ನೋಡಿದರೆ ಕೇಂದ್ರ ಸರ್ಕಾರ ಯಾವ ಏಪ್ರಿಲ್ 5ನೇ ತಾರೀಕು ರಾಷ್ಟ್ರಪತಿಯಿಂದ ಸಹಿ ಹಾಕಿಸ್ತೋ ವಕ್ಫ್ ಕಾಯ್ದೆ ತಿದ್ದುಪಡಿಗೆ, ಯಾವಾಗ ಏಪ್ರಿಲ್ 8ನೇ ತಾರೀಕು ಅದು ಗೆಜೆಟ್ ಆಯಿತು, ಕಾಯ್ದೆಯಾಗಿ ಹೊರಬಂತೋ, ಅದಾದ ಮೇಲೆ ಎಲ್ಲ ರಾಜ್ಯದವರು ಇದನ್ನು ಅನಿವಾರ್ಯವಾಗಿ ಅನುಷ್ಠಾನಕ್ಕೆ ತರಲೇಬೇಕು. 82,000 ಆಸ್ತಿಗಳು, ಪಶ್ಚಿಮ ಬಂಗಾಳದಲ್ಲಿರುವಂಥ 82,000 ಆಸ್ತಿಗಳನ್ನು 8,000 ಮುತುವಲ್ಲೆಗಳ ಮೂಲಕ ನೋಂದಾವಣಿಯನ್ನು ಮಾಡಿ ಮುಗಿಸಬೇಕು ಅಂತ ಡಿಸೆಂಬರ್ 5ರ ಡೆಡ್ಲೈನ್ ಕೊಟ್ಟಿದ್ದಾರೆ ಮಮತಾ ಬೇಗಂ ಅವರು. ಅರ್ಥ ಮಾಡ್ಕೊಳ್ಳಿ, ಯಾಕೆ ಕೊಟ್ಟರು? ಅನಿವಾರ್ಯ. ಸೆಂಟ್ರಲ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಲಿಲ್ಲ ಅಂದರೆ ನಾಳೆ ಅದು ವಕ್ಫ್ ಆಸ್ತಿ ಅಲ್ಲ ಅಂತ ಆಗಿ ಹೋಗುತ್ತೆ. ನೋಂದಾವಣಿ ಆದರೆ ಮಾತ್ರ ಅದಕ್ಕೆ ಸಕ್ರಮ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಇದು ಮಮತಾ ಬೇಗಂಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಸೆಂಟ್ರಲ್ನಿಂದ ನೋಟಿಸ್ ಬರುತ್ತೆ, ಎಲ್ಲರಿಗೂ ಡಿಸೆಂಬರ್ 5ರ ಡೆಡ್ಲೈನ್ ಕೊಟ್ಟಿದ್ದೀವಿ, ನಿಮ್ಮ ರಾಜ್ಯದಲ್ಲಿಯೂ ಇದನ್ನು ಪಾಲಿಸಬೇಕು ಅಂತ ಗೃಹ ಸಚಿವಾಲಯದಿಂದ ಬರುತ್ತೆ. ಬಂದ ತಕ್ಷಣ ನೋಡಿ ಯಾವಾಗ ಈ ರೀತಿಯಾದಂಥ ಆದೇಶ ಬಂತೋ ತಕ್ಷಣದಲ್ಲಿ DC ಗಳಿಗೆ ನೋಟಿಸ್ ಜಾರಿ ಮಾಡ್ತಾರೆ ಮಮತಾ ಬೇಗಂ. 8,000 ಜನ ಮುತುವಲ್ಲಿಗಳ ಮೂಲಕ ಎಲ್ಲವನ್ನು ರಿಜಿಸ್ಟರ್ ಮಾಡಿಸಿ ಅಂತ. ಹಾಗಾದರೆ ಏಪ್ರಿಲ್ನಲ್ಲಿ ಮುರ್ಷಿದಾಬಾದ್ನಲ್ಲಿ ದೊಡ್ಡದಾದಂಥ ದಂಗೆ ಆಯ್ತಲ್ಲ, ಇದೇ ಕಾರಣಕ್ಕೆ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ನಾವು ಜಾರಿಗೆ ತರೋದಿಲ್ಲ ಅಂತ ಪ್ರತಿಭಟನೆ. ನ್ಯಾಷನಲ್ ಹೈವೇ ನಂಬರ್ 12 ಬಂದ್ ಮಾಡಲಾಯಿತು. ಸುಮಾರು 800 ಕುಟುಂಬಗಳು, ಹಿಂದೂ ಕುಟುಂಬಗಳನ್ನು ಓಡಿಸಲಾಯಿತು. ಪೊಲೀಸ್ ಜೀಪ್ಗಳಿಗೆ, ವ್ಯಾನ್ಗಳಿಗೆ ಬೆಂಕಿ ಹಚ್ಚಲಾಯಿತು. ಹುಡುಕಿ ಹಿಂದೂಗಳ ಅಂಗಡಿಗಳನ್ನು ಭಸ್ಮಗೊಳಿಸಲಾಯಿತು. ತಂದೆ ಮಗನ ಹತ್ಯೆ ಮಾಡಲಾಯಿತು. ಇದಕ್ಕೆ ಯಾರು ಜವಾಬ್ದಾರಿ ಸ್ವಾಮಿ? ಎಲ್ಲವನ್ನೂ ಕಣ್ಣು ಬಿಟ್ಟುಕೊಂಡು ಇದೇ ಮಮತಾ ಬೇಗಂ ನೋಡ್ತಾ ಕೂತಿದ್ರಲ್ಲಿ, ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಕೊನೆಗೆ ಕಲ್ಕತ್ತಾ ಹೈಕೋರ್ಟ್ ಆದೇಶ ಮಾಡಬೇಕಾಯಿತು, ಸೆಂಟ್ರಲ್ ಫೋರ್ಸ್ ತರಿಸಿಕೊಂಡು, ಕೇಂದ್ರ ಭದ್ರತಾ ಸಿಬ್ಬಂದಿಯನ್ನು ತರಿಸಿಕೊಂಡು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಕಲ್ಕತ್ತಾ ಹೈಕೋರ್ಟು ನಿರ್ದೇಶನವನ್ನು ಕೊಡಬೇಕಾಯಿತು ಮುಖ್ಯಮಂತ್ರಿಗೆ. ಇಷ್ಟೆಲ್ಲ ಆದರೂ ಕೂಡ ಮುಸಲ್ಮಾನರ ತುಷ್ಟೀಕರಣವನ್ನು ಮಮತಾ ಬೇಗಂ ನಿಲ್ಲಿಸಲಿಲ್ಲ. ಅಷ್ಟೇ ಅಲ್ಲ, ಹಿಂದೂಗಳ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡೋದು ಮುಂದುವರಿತಾ ಇತ್ತು. ಜೊತೆಗೆ ಮುಸಲ್ಮಾನರ ತುಷ್ಟೀಕರಣ ಮಾಡೇ ಮಾಡ್ತೀನಿ, ಏನು ಮಾಡ್ಕೋತೀರಿ ಮಾಡ್ಕೊಳ್ರಿ ಅನ್ನೋ ಮಟ್ಟಿಗೆ ಈಕೆ ಮಾತಾಡಲಿಕ್ಕೆ ಶುರು ಮಾಡಿದರು. ಹಾಲು ಕೊಡುವ ಹಸುವು ಒದ್ದರೆ ನನಗೇನು ನೋವಾಗೋದಿಲ್ಲ ಅಂತ ಹೇಳಿದರು ಮುಸಲ್ಮಾನರ ಬಗ್ಗೆ. ಮುಸಲ್ಮಾನರೇನು ಹಾಲು ಕೊಡೋ ಹಸು ಅಂತೆ, ಅವ್ರು ಒದ್ರೆ ಇದಕ್ಕೆ ಇವ್ರಿಗೆ ಬೇಜಾರಿಲ್ವಂತೆ, ಅವ್ರು ಒದ್ರೆ ಒದಿಲಿ ಅಂತ. ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ಈ ಕಡೆ ಹಿಂದೂಗಳನ್ನು ಓಲೈಸಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಗೆ ಹೋಗಿದ್ದಾರೆ. ಮುಸಲ್ಮಾನರು ಯಾರು ಈಕೆ ವೋಟ್ ಬ್ಯಾಂಕ್ ಆಗಿದ್ರೋ ಆ ವೋಟ್ ಬ್ಯಾಂಕು ಹೇಳದೆ ಕೇಳದೆ ಚಲ್ಲಾಪಿಲ್ಲಿಯಾಗಿ ಹೋಗಿದೆ. ಅನಿವಾರ್ಯವಾಗಿ ಮತ್ತೆ ಹಿಂದೂಗಳ ಶರಣೆಗೆ ಬರಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಈ ಮಮತಾ ಬೇಗಂಗೆ. ಕಾರಣ ಏನು? ಕಾರಣ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಅಲ್ಲಿ SIR ನಡೀತಾ ಇದೆ. ಕೇವಲ ಕಲ್ಕತ್ತಾ ಮತ್ತು 24 ಪರಗನಾದಲ್ಲಿ 25 ಲಕ್ಷ ನಕಲಿ ಮತದ ಪಟ್ಟಿಯಿಂದ ಹೆಸರುಗಳನ್ನು ಕಿತ್ತು ಹಾಕಲಾಗ್ತಾ ಇದೆ. 25 ಲಕ್ಷ ಕೇವಲ 2 ಕಡೆ, ಕಲ್ಕತ್ತಾ ಮತ್ತು 24 ಪರಗನ. ಕಳೆದ ಚುನಾವಣೆಯಲ್ಲಿ ವ್ಯತ್ಯಾಸ ಇದ್ದದ್ದೇ 28 ಲಕ್ಷ ಭಾರತೀಯ ಜನತಾ ಪಾರ್ಟಿಗೂ ಮತ್ತು
TMCಗೂ. ಯಾವಾಗ ಎರಡು ಕಡೆ ಈ ರೀತಿ 25 ಲಕ್ಷ ಆಯಿತು ಅಂದರೆ ಇಡೀ ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದಾಗ ತನ್ನ ವೋಟ್ ಬ್ಯಾಂಕ್ ಏನಾಗಬಹುದು ಅನ್ನೋದು ಸ್ಪಷ್ಟವಾಗಿ ಮಮತಾ ಬೇಗಂಗೆ ಗೊತ್ತಾಗಿ ಹೋಗಿದೆ. ಹೀಗಾಗಿ ಹೇಗಾದರೂ ಮಾಡಿ ನನ್ನನ್ನು ನಾನು ನೋಡಿ, ಒಂದು ಕಾಲಕ್ಕೆ ಇದೇ ಮಮತಾ ಬೇಗಂ ಸಂಸತ್ತಿನಲ್ಲಿ ಗೊಳೋ ಅಂತ ಅಳ್ತಾ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರು. ಇಲ್ಲ, ನನ್ನ ಕಡೆ ಆಗೋದಿಲ್ಲ, ಈ ರೀತಿ ಅಕ್ರಮವಾಗಿ ಬಾಂಗ್ಲಾದೇಶಿಗಳು ಬಂದು ಇಲ್ಲಿ ಸೇರಿಕೊಂಡ್ರೆ ನಮ್ಮ ಪಶ್ಚಿಮ ಬಂಗಾಲದ ಸಂಸ್ಕೃತಿ ಹೊರಟು ಹೋಗುತ್ತೆ, ಪರಂಪರೆ ಹೊರಟು ಹೋಗುತ್ತೆ, ಅದನ್ನು ಉಳಿಸ್ಕೋಬೇಕು ಅಂದರೆ ಅಕ್ರಮವಾಗಿ ಬರ್ತಾ ಇರೋರನ್ನ ತಡಿಬೇಕು, ನನ್ನ ಕಡೆ ಸಾಧ್ಯ ಆಗ್ತಾ ಇಲ್ಲ, ಇದು ತೀರಾ ಅನಿವಾರ್ಯ ಪರಿಸ್ಥಿತಿ ಬಂದೆ ಅಂತ ರಾಜೀನಾಮೆ ಕೊಟ್ಟಿದ್ರು. ಬಂಗಾಲವನ್ನು ಉಳಿಸಬೇಕು ಅಂದರೆ ಬಾಂಗ್ಲಾದೇಶಿಗಳು ಈ ರೀತಿ ಅಕ್ರಮವಾಗಿ ಬರೋದನ್ನು ತಡಿಬೇಕು ಅಂತ ಹೋರಾಟ. ಯಾವಾಗಿದು? ಎಡರಂಗದವರ ಸರ್ಕಾರ ಪಶ್ಚಿಮ ಬಂಗಾಲದಲ್ಲಿದ್ದಾಗ. ಮುಂದೆ ಎಡರಂಗ ಹೊರಟು ಹೋಗುತ್ತೆ, ಆ ಜಾಗಕ್ಕೆ ಪಶ್ಚಿಮ ಬಂಗಾಲದಲ್ಲಿ ಈಕೆಯ ಸರ್ಕಾರ ಬರುತ್ತೆ. ಈಕೆ ಅದೇ ಅಕ್ರಮ ವಲಸಿಗರನ್ನು, ರೋಹಿಂಗ್ಯಾಗಳನ್ನು ಕರ್ಕೊಂಬಂದು ಯಾಕೆ ಇವರಿಗೆ ನಾವು ರಕ್ಷಣೆಯನ್ನು ಕೊಡಬಾರ್ದು, ಯಾಕೆ ಇವರಿಗೆ ಆಶ್ರಯವನ್ನು ಕೊಟ್ಟು ದುಡ್ಡು ಕೊಡಬಾರ್ದು ಅಂತ 5,000 ರೂಪಾಯಿ ದುಡ್ಡು ಕೊಡಲಿಕ್ಕೆ ಶುರು ಮಾಡ್ತಾರೆ. ಬಂದವರಿಗೆಲ್ಲ ದಾಖಲಾತಿಗಳನ್ನು ಹಂಚಲಿಕ್ಕೆ ಇವರ ಕಾರ್ಯಕರ್ತರು ಶುರು ಮಾಡ್ತಾರೆ. ಮುಂದೆ ಅದೇ ದೊಡ್ಡ ವೋಟ್ ಬ್ಯಾಂಕ್ ಆಗಿ ನಿರ್ಮಾಣ ಆಗುತ್ತೆ. ನೋಡಿ, ಇದರ ಭಾಳ ಸ್ಪಷ್ಟವಾದಂಥ ಸ್ಟ್ಯಾಟಿಸ್ಟಿಕ್ಸ್ ಇವತ್ತು ನಿಮ್ಗೆ ಕೊಡ್ತೀನಿ. ಬಹುಶಃ ಎಲ್ಲೂ ಇದು ದಕ್ಕಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಕೂತ್ಕೊಂಡು ನಾನು ಅಧ್ಯಯನ ಮಾಡಿ ಬರ್ಕೊಂಡದ್ದು. ಒಟ್ಟು ನಮ್ಮದು ಪಶ್ಚಿಮ ಬಂಗಾಲದ ಬಾರ್ಡರ್ ಇದೆಯಲ್ಲ, ಅದು ಎಷ್ಟಿದೆ ಅಂದರೆ 2216 ಕಿಲೋಮೀಟರ್ ಇದೆ ಸರ್. 2216. ಅದಕ್ಕೆ 1653 ಕಿಲೋಮೀಟರ್ನಷ್ಟು ನಾವು ಈಗಾಗಲೇ ಫೆನ್ಸ್ ಹಾಕಿಬಿಟ್ಟಿದ್ದೀವಿ. ತಂತಿ ಬೇಲಿಯನ್ನು ಜೋಡಿಸಲಾಗಿದೆ ಆ ಸಂಪೂರ್ಣ ಪ್ರದೇಶಕ್ಕೆ. ಸುಮಾರು 563 ಓಪನ್ ಇದೆ. ಯಾಕಂದರೆ ಒಂದು ಕಡೆ ಬೆಟ್ಟ ಬರುತ್ತೆ, ಕೆಲವೊಂದು ಕಡೆ ನದಿ ಬರ್ತವೆ, ಆ ಜಾಗವನ್ನು ಬಿಡಲಾಗಿದೆ. ಸುಮಾರು 563. 181 ಕಿಲೋಮೀಟರ್ನಷ್ಟು ಪಶ್ಚಿಮ ಬಂಗಾಲದ ಸರ್ಕಾರ ಬಿಟ್ಕೊಟ್ಟಿಲ್ಲ, ಫೆನ್ಸ್ ಹಾಕಲಿಕ್ಕೆ ಅರೇಂಜ್ ಮಾಡಿಕೊಳ್ಳಿಲ್ಲ. ಪರಿಹಾರವನ್ನು ಪಡೆದಿದ್ದಾರೆ ಪಶ್ಚಿಮ ಬಂಗಾಲದ ಸರ್ಕಾರದವರು. ಕೇಂದ್ರದವರು ಬಂದು ಇಲ್ಲಿ ನಾವು ಫೆನ್ಸನ್ನು ಹಾಕಬೇಕು, ಆ 181 ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರ ಪ್ರಯತ್ನವನ್ನೇ ಮಾಡಿಲ್ಲ. ಯಾಕೆ ಮಾಡಿಲ್ಲ? ತೊಗೊಳ್ಳೋ ಪರಿಹಾರ ತೊಗೊಂಡಾಯ್ತು. ಯಾಕೆ ಮಾಡಿಲ್ಲ ಅಂದರೆ, ಬರುವಷ್ಟು ಜನ ಬರಲಿ, ಬರೋರೆಲ್ಲ ಬಾಂಗ್ಲಾದೇಶದ ಮುಸಲ್ಮಾನರು, ಅವರನ್ನು ಓಲೈಸಿಕೊಂಡು ಅವ್ರನ್ನ ವೋಟರ್ಸ್ ಮಾಡಿಟ್ಕೊಂಡ್ರೆ ಖಾಯಮಾಗಿ ನಾನು ಉಳಿತೀನಿ ಅಂತ. ಯಾರ್ಯಾರು ಈ ರೀತಿ ಆಲೋಚನೆ ಮಾಡಿ ನರೇಂದ್ರ ಮೋದಿ ಅವ್ರಿಗೆ ಸೆಡ್ ಹೊಡೆದ್ರಲ್ಲ, ಅವರೆಲ್ಲ ಇವತ್ತು ಮಠ ಹತ್ತಿ ಹೋಗಿದ್ದಾರೆ. ಒಬ್ಬರೂ ಸರಿಯಾಗಿ ಬದುಕಿ ನೋಡಿ. ಅರವಿಂದ್ ಕೇಜ್ರಿವಾಲ್ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ನನ್ನನ್ನು ಸೋಲಿಸಲಿಕ್ಕೆ ನೀವು ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನರೇಂದ್ರ ಮೋದಿಜಿ ಅಂತ ಕೂಗಿದ್ದ ಅರವಿಂದ್ ಕೇಜ್ರಿವಾಲ್. ಇವತ್ತು ಚಂಡೀಗಢದ ಸೆಕ್ಟರ್ 6ನಲ್ಲಿ ಒಳಗಡೆ ಅಡಕ್ಕೊಂಡು ಕೂತಿದ್ದಾನೆ. ಸೆಕ್ಟರ್ 2 ಕ್ಷಮಿಸಿ, ಬಂಗ್ಲೆನಲ್ಲಿ ಅಡಕ್ಕೊಂಡು ಕೂತಿದ್ದಾನೆ. ಎಲ್ಲಿದ್ದಾನೆ ಪತ್ತೆ ಇಲ್ಲ. ಇನ್ನೊಬ್ಬ ಈ ಖೈನಿ ಜೈಸ ಆಪ್ಕೋ ಚಬಾಕೆ ಥೂಕ್ ದುಂಗ ಅಂತ ಹೇಳ್ದೆ. ಅಂದರೆ ಈಗ ಇದು ಇರುತ್ತಲ್ಲ ಗುಟ್ಕಾ ಖೈನಿ, ಅದನ್ನು ಹಾಕ್ಕೊಂಡು ಆ ರೀತಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರನ್ನ ಉಗುಳ್ತೀನಿ, ಬಾಯಲ್ಲಿ ಹಾಕ್ಕೊಂಡು ಉಗುಳ್ತೀನಿ. ಬಿಹಾರದಲ್ಲಿ ನಿಮ್ಮನ್ನು ನಾವೇನು ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ನಾವು ಬಿಹಾರ ಇರೋದು ಬಿಹಾರಿಗಳಿಗೆ, ಗುಜರಾತಿಗಳಿಗಲ್ಲ ಅಂತ ಹೇಳಿದ್ದ ತೇಜಸ್ವಿ ಯಾದವ್. ಅಡ್ರೆಸ್ಗಿಲ್ಲದೆ ಹೊರಟು ಹೋಗಿದ್ದಾನೆ. ಅಖಿಲೇಶ್ ಯಾದವ್ ಇನ್ನಿಲ್ಲದ ಹಾಗೆ ಆಟಾಟೋಪ ಆಡ್ತಾ ಇದ್ದ. ಇವತ್ತಿನವರೆಗೂ ಆತ ಅಡ್ರೆಸ್ ಇರಲಾರ ಸ್ಥಿತಿ ಬಂದಿದೆ. ಕಾಂಗ್ರೆಸ್ಸಿನವರು ಮಣಿಶಂಕರ್ ಅಯ್ಯರ್ ಹೇಳಿದರು, ಚಹಾ ಮಾರ್ಲಿಕ್ಕೆ ಕಳಿಸಿ ನರೇಂದ್ರ ಮೋದಿನ ಚುನಾವಣೆಯಲ್ಲಿ ಗೆಲ್ಲೋ ಸಾಧ್ಯ ಇಲ್ಲ, ಪಾಪ ಆಮೇಲೆ ಉದ್ಯೋಗ ಇರಲ್ಲ ಅವ್ರಿಗೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಚಾಯ್ ಮಾರಕ್ಕೆ ಹೇಳಿ, ಚಾಯ್ ವಾಲ ಎಲ್ಲ ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕಾಗತ್ತನ್ರಿ ಅಂತ ಮಣಿಶಂಕರ್ ಅಯ್ಯರ್ ಹೇಳಿದರು. ಇವತ್ತು ಇಡೀ ಕಾಂಗ್ರೆಸ್ನಲ್ಲಿರೋರೆಲ್ಲ ಚಹಾ ಮಾರುವ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದೇ ಕಲ್ಕತ್ತಾದಲ್ಲಿ, ಇದೇ ಪಶ್ಚಿಮ ಬಂಗಾಳದಲ್ಲಿ ನಾನು CAA ಜಾರಿ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಸ್ವತಃ ಮಮತಾ ಬೇಗಮು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ಇವತ್ತಲ್ಲಿರುವಂಥ ಎಲ್ಲ ಬಾಂಗ್ಲಾದೇಶದ ಹಿಂದೂಗಳೇನು ಬಂದಿದ್ರಲ್ಲ, ಪಾಪ ಇಷ್ಟು ವರ್ಷ ಕಾಲ ಅವ್ರದ್ದು ಹಿತೋಭ್ರಷ್ಟ ತಥೋಭ್ರಷ್ಟ ಆಯ್ತು ಜೀವನ. ಅವ್ರದ್ದೆಲ್ಲರದ್ದು CAAನಲ್ಲಿ ಈ ಬಾರಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಯಾವ ಕೊಟ್ಟಿ ಮತದಾರರ ಪಟ್ಟಿ ಇದೆಯಲ್ಲ 100ಕ್ಕೆ 100ರಷ್ಟು ಸ್ಪಷ್ಟವಾಗಿ ಅದನ್ನ ಡಿಲೀಟ್ ಮಾಡುವ ಕೆಲಸವನ್ನು ಚುನಾವಣಾ ಆಯೋಗ ಅತ್ಯಂತ ಕಠಿಣವಾಗಿ ಮಾಡ್ತಾ ಇದೆ. ಒಂದು ಕಾಲಕ್ಕೆ ಸಾವರ್ಕರ್ ಒಂದು ಮಾತು ಹೇಳಿದರು, ಏನಂದರೆ ಕಾಂಗ್ರೆಸ್ಸಿನವರು ಮತ್ತು ಇತರೆ ವಿಪಕ್ಷದವರು ಮುಂದೆ ಒಂದು ಕಾಲಕ್ಕೆ ಹಿಂದೂಗಳನ್ನು ಓಲೈಸಲಿಕ್ಕೆ ಕೋರ್ಟಿನ ಮೇಲೆ ಜನವಾರ ಹಾಕ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ವೀರ್ ಸಾವರ್ಕರ್ ಹೇಳಿದರು. ಇವತ್ತು ಕಾಂಗ್ರೆಸ್ಸು ಅದೇ ಸ್ಥಿತಿಗೆ ಬಂದು ನಿಂತಿದೆ. ರಾಹುಲ್ ಗಾಂಧಿ ಆಗಲೇ ಕೋರ್ಟ್ ಮೇಲೆ ಜನವಾರ ಹಾಕಿ ಆಗೋಗಿತ್ತು, ದತ್ತಾತ್ರೇಯ ಗೋತ್ರ ಅಂತೇಳಿ. ಈಗ ಮಮತಾ ಬೇಗಮ್ಮು ಪಶ್ಚಿಮ ಬಂಗಾಳದಲ್ಲಿ ತಾನು ಅಸ್ತಿತ್ವದಲ್ಲಿರಬೇಕು ಅಂದರೆ ಮುಸಲ್ಮಾನರಂತೂ ಬಿಟ್ಟು ಹೊರಟು ಹೋದರು. ಉಳಿದಿರೋದು ಹಿಂದೂಗಳು. ಅವರೆಲ್ಲಿ ನನ್ನ ವಿರುದ್ಧ
ದಂಗೆ ಎದ್ಬಿಡ್ತಾರೋ ಅವರಲ್ಲಿ ನನ್ನ ವಿರುದ್ಧ ಮತ ಹಾಕ್ತಾರೋ ಅನ್ನೋಂಥ ಗಾಬರಿಗೆ ಈಗ ವಕ್ಫ್ನ ಎಲ್ಲ ಆಸ್ತಿಗಳನ್ನು ರಿಜಿಸ್ಟರ್ ಮಾಡಿಸಿ ಅಂತ ಆದೇಶವನ್ನು ಮಾಡಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.